ನಮಸ್ಕಾರ ಸ್ನೇಹಿತರೆ, ಎಸ್ ವಿ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಪೈನಾಪಲ್ ಕೇಸರಿ ಬಾತ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಫಸ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದು ತೆಗೆದಿಟ್ಕೊಂಡ್ಬಿಡಿ. ಮತ್ತು ಅದಕ್ಕೇನೆ ಬಟರ್ ಹಾಕ್ಕೊಂಡು ಅದನ್ನು ತುಪ್ಪ ಆಗುತ್ತಲ್ವ, ಆಮೇಲೆ ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಗಮ್ಮಂತ ವಾಸನೆ ಬರೋವರೆಗೂ ಹುರ್ಕೊಂಡ್ಬಿಡಿ, ರೋಸ್ಟ್ ಮಾಡ್ಕೊಳ್ಳಿ. ಅದನ್ನು ತೆಗೆದಿಟ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಪೈನಾಪಲ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಎಲ್ಲ ಈ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಇದೇನಾದರೂ ಅಷ್ಟು ಸಿಹಿ ಇಲ್ಲದೆ ಇದ್ದರೆ ಒಂಚೂರು ಸಕ್ಕರೆನ ನೀವು ಇಲ್ಲಿ ಇದಕ್ಕೆ ಬೆರೆಸ್ಕೊಳ್ಬೋದು. ಸಕ್ಕರೆ ಸ್ವಲ್ಪ ಬೆರೆಸ್ಬಿಟ್ಟು ಅದನ್ನು ಮತ್ತೊಂದು 2-3 ನಿಮಿಷ ಹೀಗೆ ಒಲೆ ಮೇಲೆ ಆಡಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಎಷ್ಟು ರವೆ ತೊಗೊಳ್ತೀರೋ ಅದ್ರ 3 ಪಟ್ಟು ಆಗೋಷ್ಟು ನೀರನ್ನು ಹಾಕಬೇಕು. ಹಾಗೆಯೇ ಶುಗರು ಅಷ್ಟೇ, ನಿಮ್ಮ ಚಾಯ್ಸು, ಹೇಗೆ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕಿ ಅದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ನೀರು ಕುದಿಸ್ಕೊಳ್ಬೇಕು. ಪೈನಾಪಲ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋ ರವೆನ ಹಾಕಬೇಕು. ಆಮೇಲೆ ನೋಡಿ, ಈ ಥರ ಎಲ್ಲ ಹಿಂಗಾದರೆ ಆಗೋಯ್ತು. ಆಮೇಲೆ ಅದಕ್ಕೆ ಚೆನ್ನಾಗಿ ತುಪ್ಪನ ಮೇಲಿಂದ ಮತ್ತೆ ಬೆರೆಸಿದ್ರೆ ಟೋಟಲಿ 1 ಕಪ್ ಆಗಷ್ಟೇ ಗೀ ಬೇಕಾಗುತ್ತೆ. ನಾವು ದ್ರಾಕ್ಷಿ ಗೋಡಂಬಿ ರವೆ ಎಲ್ಲ ಹುರ್ಕೊಂಡಾಗ ಕೊನೆಗೆ ಇದಕ್ಕೆ ಹಾಕ್ಕೊಳ್ಳೋದು ಎಲ್ಲ ಸೇರಿ ಅಷ್ಟಾಗುತ್ತೆ. ಮೇಲಿಂದ ಮತ್ತು 1 ನಿಮಿಷ ಮುಚ್ಚಿಟ್ಬಿಟ್ಟು ಮೇಲಿಂದ ದ್ರಾಕ್ಷಿ ಗೋಡಂಬಿ ನಾವು ಹುರಿದಿಟ್ಕೊಂಡಿದ್ವಲ್ವ, ಅದನ್ನು ಹಾಕ್ಕೊಂಡ್ಬಿಟ್ರೆ ತುಂಬ ಪರಿಮಳವಾಗಿರೋ ಪೈನಾಪಲ್ ಕೇಸರಿ ಬಾತು ರೆಡಿ ಆಯಿತು. ಇಲ್ಲಿ ಕಲರಿಗೆ ನಾನು ಒಂದೇ ಒಂದು ಚಿಟಿಕೆ ಅರಿಶಿಣನೇ ಬೆರೆಸ್ಕೊಂಡೆ. ಅದು ಏನೂ ಕೆಟ್ಟದಾಗಲ್ಲ, ತುಂಬ ಚೆನ್ನಾಗಾಗಿದೆ. ನೀವು ಸಹ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.